ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಹರಿಪ್ರಸಾದ್ ಸಾಹೇಬ್ರೆ, ಇಲ್ಲಿ ಉಪಸ್ಥಿತರಿರುವ ಎಲ್ಲ ಕಾಂಗ್ರೆಸ್ ಬಂಧುಗಳೇ, ಸಾಹೇಬ್ರೆ, ನಾವೆಲ್ಲ ಇವತ್ತು ಮೈಸೂರಿಂದ NR ಕಾನ್ಸ್ಟಿಟ್ಯೂನ್ಸಿಯ ಎಲ್ಲ ಕಾಂಗ್ರೆಸ್ ವರ್ಕರ್ಸ್ಗಳು ಮನಸ್ಸೊಂದಿ ತಮ್ಮ ಹತ್ರ ಬಂದಿದ್ದೇವೆ. ಕಾರಣ ಆದರೂ ಇಷ್ಟೇ, ಮೈಸೂರು ನಗರದಲ್ಲಿ 3 ಕ್ಷೇತ್ರಗಳಿದೆ ಸಾಹೇಬ್ರೆ. 3ರಲ್ಲಿ ಒಂದು KR ಕ್ಷೇತ್ರ, ಚಾಮರಾಜ ಕ್ಷೇತ್ರ, NR ಕ್ಷೇತ್ರ ಅಂತ. ಚಾಮರಾಜ ಕ್ಷೇತ್ರ ಕಳೆದ ಒಂದು 25-30 ವರ್ಷದಿಂದ ಒಮ್ಮೆ ಅಥವಾ 2 ಬಾರಿ ಕಾಂಗ್ರೆಸ್ ಗೆದ್ದಿದೆ. ಕೃಷ್ಣರಾಜ ಕ್ಷೇತ್ರನೂ ಅದೇ ರೀತಿ ಬಿಜೆಪಿ ಚರ್ಚೆಯಲ್ಲಿತ್ತು, 1 ಸತಿ 2 ಸತಿ ಗೆದ್ದಿದೆ. ಆದರೆ ಮೈಸೂರು ನಗರದಲ್ಲಿ ಕಾಂಗ್ರೆಸ್ ಬಹುಟಾನ್ ಹಾರಿಸಿರೋದು ಯಾವುದಾದ್ರೂ ಕ್ಷೇತ್ರ ಅಂದರೆ ಅದು NR ಕ್ಷೇತ್ರ, ನರಸಿಂಹರಾಜ ಕ್ಷೇತ್ರ. ಯಾವಾಗಲೂ ಕರ್ನಾಟಕದಲ್ಲಿ ಸೀಟ್ಗಳು ಕೌಂಟ್ ಮಾಡಿದಾಗ ಮೊದಲನೇ ಸೀಟ್ NR ಕ್ಷೇತ್ರದಿಂದ ಗೆದ್ದು ಬರ್ತದೆ ಅಂತ ಅಲ್ಲಿಂದಾನೇ ಕೌಂಟ್ ಸ್ಟಾರ್ಟ್ ಆಗ್ತದೆ ಕಾಂಗ್ರೆಸ್ ಪಕ್ಷದಲ್ಲಿ. ಅಂಥ ಒಂದು ಪವಿತ್ರವಾದ ಕ್ಷೇತ್ರದಿಂದ ತನ್ವೀರ್ ಸೇಠ್ ಅವ್ರನ್ನ ನಾವೆಲ್ಲ ಸೇರಿ ಗೆಲ್ಲಿಸಿ ಪದೇ 6 ಬಾರಿ ಕಳಿಸಿದ್ದೀವಿ. ಈ ಸತಿ ಸನ್ಮಾನ್ಯ ಶ್ರೀ DK ಸಾಹೇಬರು ಮುಖ್ಯಮಂತ್ರಿ ಆದ ನಂತರ ನಮ್ಮೆಲ್ಲ ಆಸೆ ಅಪೇಕ್ಷೆ ಇತ್ತು, ಅವರು ಮಂತ್ರಿಯಾಗಿ ಮೊದಲನೇ ಪಟ್ಟಿಯಲ್ಲೇ ಬರ್ತಾರೆ. ಕಾರಣ ಆದರೂ ಇಷ್ಟೇ, ಸೀನಿಯರ್ ಆಗೋರೆ, ಪಕ್ಷಕ್ಕೆ ನಿಷ್ಠಾವಂತರಾಗಿದ್ದಾರೆ, ಅವ್ರಿಗೆ ಸಿಗ್ತದೆ ಅಂತ ಕಾರಣಾಂತರದಿಂದ ಮೊದಲನೇ ಪಟ್ಟಿಯಲ್ಲಿ ಹೆಸರಿರಲಿಲ್ಲ. ಆದರೆ ನಿನ್ನೆ ನಡೆದ ಸಮಾರಂಭದಲ್ಲಿ ಅವ್ರ ಹೆಸರು ಕೂಡ ಇರ್ತದೆ, ಅವರು ಮಂತ್ರಿ ಆಗ್ತಾರೆ ಈ ರಾಜ್ಯಕ್ಕೆ ಅಂದ್ಕೊಂಡು ಎಲ್ಲರೂ ಅಂದಿದ್ವಿ. ಆದರೆ ಅದು ನಿರಾಸೆ ತಂತು ನಮಗೆಲ್ಲ. ಇದೆಲ್ಲ ನೋಡಿ ಎಲ್ಲ ಕಾರ್ಯಕರ್ತರು NR ಕ್ಷೇತ್ರದ ತಮ್ಮ ಎಲ್ಲರ ನೊಂದ ಮನಸ್ಸಿನಿಂದ ತಮ್ಮ ಹತ್ರ ನಮ್ಮ ಅಹವಾಲುಗಳನ್ನು ಹೇಳಕ್ಕೆ ಬಂದಿದ್ದೀವಿ. ನಮ್ಮೆಲ್ಲ ಮನವಿ ಏನಂದರೆ, ತನ್ವೀರ್ ಸೇಠ್ಗೆ ನ್ಯಾಯ ಕೊಡುವ ಮುಖಾಂತರ ನಮ್ಗಳಿಗೂ ನ್ಯಾಯ ಸಲ್ಲಿಸಿ ಅನ್ನೋದೊಂದು ಕೂಗನ್ನು ತಗೊಂಡು ತಮ್ಮ ಹತ್ರ ನಾವು ಬಂದಿದ್ದೀವಿ. ದಯಮಾಡಿ ತಾವು ಈ ವಿಚಾರದಲ್ಲಿ ಸುಮಾರು ಜನ ಮಾತಾಡೋರು ತಮಗೂ ಗೊತ್ತಿದೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ನ್ಯಾಯ ದೊರಕಂಗೆ ತನ್ವೀರ್ ಸೇಠ್ ಅವ್ರಿಗೂ ಹಾಗೂ ಅವ್ರ ಮುಖಾಂತರ ನಮಗೆಲ್ಲರಿಗೂ ನ್ಯಾಯ ಯಾವ ರೀತಿ ತಾವು ಕೊಡಬಹುದು ಅಂತ ಯೋಚನೆ ಮಾಡಿ ತಾವು ಕೊಡಬೇಕು ಅಂತ ಕೇಳ್ಕೊತಾ ಇದ್ವಿ ಸಾಹೇಬ್ರೆ. ಇದನ್ನು ತಾವು ನಮ್ಮ ನಂಬಿಕೆ ಇದೆ, ಹರಿಪ್ರಸಾದ್ ಸಾಹೇಬರು ಯಾವತ್ತೂ ಕಾರ್ಯಕರ್ತರ ಕೈಯನ್ನು ಬಿಟ್ಟಿಲ್ಲ, ಕಾರ್ಯಕರ್ತರ ಮಾತನ್ನು ತೆಗೆದಿಲ್ಲ. ಈ ಸಮಯದಲ್ಲೂ ಕೂಡ ಇದು ಕಾರ್ಯಕರ್ತರ ಕೂಗಿರೋದ್ರಿಂದ ತಾವು ಖಂಡಿತವಾಗ್ಲೂ ಇದನ್ನು ಬಗೆಹರಿಸ್ತೀರಾ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಕರ್ನಾಟಕ, ಜೈ ಕಾಂಗ್ರೆಸ್.